ಹ್ಯಾಪಿನೆಸ್ ಅನ್ನೋದು ನಮ್ಮ ಪಾಸಿಟಿವ್ ಸೆಲ್ಫ್ ಎಸ್ಟೀಮ್ನ ಒಂದು ರಿಸಲ್ಟ್. ನೀವು ಜನರ ಹತ್ರ ನಿಮಗೆ ಯಾವ ವಿಷಯಗಳು ತುಂಬ ಸಂತೋಷನ ಕೊಡುತ್ತೆ ಅಂತ ಕೇಳಿದರೆ ನಿಮಗೆ ತುಂಬ ಥರದ ಆನ್ಸರ್ಗಳು ಬರುತ್ತೆ. ಅದರಲ್ಲಿ ಮೋಸ್ಟ್ ಆಫ್ ದೆಮ್ ವುಡ್ ಬಿಲಾಂಗ್ ಟು ಮೆಟೀರಿಯಲ್ ಥಿಂಗ್ಸ್. ನನ್ನ ಹತ್ರ ಕಾರ್ ಇದ್ದರೆ ನಾನು ಸಂತೋಷವಾಗಿರ್ತೀನಿ, ನನ್ನ ಹತ್ರ ದೊಡ್ಡ ಬಂಗ್ಲೆ ಇದ್ದರೆ ನಾನು ಸಂತೋಷವಾಗಿರ್ತೀನಿ, ಅಥವಾ ನನಗೊಂದೊಳ್ಳೆ ನೇಮು ಫೇಮ್ ಇದ್ದರೆ ನಾನು ತುಂಬ ಸಂತೋಷವಾಗಿರ್ತೀನಿ ಅಂತ ಏನು ಹೇಳ್ತಾರಲ್ಲ, ಅದು ನಿಜ ಅಲ್ಲ. ಕೆಲವೊಂದ್ಸಲಿ ಕೆಲವೊಬ್ರ ಹತ್ರ ನಾವು ಏನು ಮೆಟೀರಿಯಲ್ ಥಿಂಗ್ಸ್ ಅಂತ ಕರಿತೀವಲ್ಲ, ಅದು ಪ್ರತಿಯೊಂದು ಇರುತ್ತೆ. ಆದರೂ ಅವ್ರ ಲೈಫಲ್ಲಿ ಖುಷಿಯಾಗಿರೋದಿಲ್ಲ. ಅದ್ರ ರಿವರ್ಸ್ ಏನಿದೆಯಲ್ಲ, ಅದು ಕೂಡ ನಿಜ. ಕೆಲವೊಬ್ರ ಹತ್ರ ಜೀವನದಲ್ಲಿ ಏನೂ ಇರಲ್ಲ, ಆದರೂ ಅವ್ರು ತಮ್ಮ ಜೀವನದಲ್ಲಿ ತುಂಬ ಖುಷಿಯಾಗಿರ್ತಾರೆ. ಹ್ಯಾಪಿನೆಸ್ ಅನ್ನೋದು ಒಂದು ಚಿಟ್ಟೆ ಥರ. ನೀವು ಯಾವಾಗ ಅದನ್ನು ಹುಡ್ಕೊಂಡು ಅದರಿಂದ ಓಡ್ತಿರಲ್ಲ, ಆ ಹ್ಯಾಪಿನೆಸ್ ಅನ್ನೋದು ನಿಮ್ಮಿಂದ ದೂರ ಓಡ್ತಾನೆ ಇರುತ್ತೆ. ಬಟ್ ಯಾವಾಗ ನೀವು ಓಡೋದನ್ನು ನಿಲ್ಲಿಸಿ ಒಂದು ಕಡೆ ಸ್ಟಿಲ್ಲಾಗಿ ನಿಲ್ತಿರಲ್ಲ, ಆವಾಗ ಆ ಹ್ಯಾಪಿನೆಸ್ ಅನ್ನೋದು ಚಿಟ್ಟೆ ಥರ ವಾಪಸ್ ನಿಮ್ಮ ಹತ್ರ ಬರುತ್ತೆ, ಬಂದು ನಿಮ್ಮ ಹೆಗಲ ಮೇಲೆ ಕೂತ್ಕೊಳ್ಳುತ್ತೆ. ಹ್ಯಾಪಿನೆಸ್ ಅನ್ನೋದು ಇಂಟರ್ನಲ್ ವಿಷಯ. ಇಂಟರ್ನಲ್ಲಿ ಹ್ಯಾಪಿ ಆಗಿರಬೇಕು ಅಂತ ಹೇಳಿದ್ರೆ ನಾವು ಏನು ಮಾಡಬೇಕು? ಬಿ ಹಾನೆಸ್ಟ್ ಟು ಯುವರ್ ಸೆಲ್ಫ್. ನೀವು ನಿಮಗೆ ಒಂದು ಸ್ಟ್ಯಾಂಡರ್ಡ್ನ ಸೆಟ್ ಮಾಡಬೇಕಾಗಿ ಬರುತ್ತೆ. ಆ್ಯಂಡ್ ಕಂಪೀಟ್ ಅಗೇನ್ಸ್ಟ್ ಯುವರ್ ಸೆಲ್ಫ್. ನೀವು ಮೀಟ್ ಮಾಡುವಂತಹ ಪ್ರತಿಯೊಂದು ಮನುಷ್ಯನಲ್ಲೂ ಅಥವಾ ನೀವು ಸಂಧಿಸುವಂತಹ ಪ್ರತಿಯೊಂದು ಸಿಚುವೇಷನಲ್ಲೂ ಪಾಸಿಟಿವಿಟಿನ ಹುಡುಕಿ. ನೆಗೆಟಿವ್ ಕ್ರಿಟಿಸಿಸಮ್ಗಳೇನಿದೆಯಲ್ಲ, ಇದರ ವಿರುದ್ಧವಾಗಿ ನೀವೊಂದು ಇಮ್ಯುನಿಟಿನ ಬಿಲ್ಡ್ ಮಾಡ್ಕೊಳ್ಳಿ. ಪ್ರತಿಯೊಂದು ಸಣ್ಣ ಸಣ್ಣ ವಿಷಯಗಳಲ್ಲೂ ಸಂತೋಷನ ಹುಡುಕೋದಕ್ಕೆ ಟ್ರೈ ಮಾಡಿ. ರಿಮೆಂಬರ್ ದಟ್ ಪ್ರತಿಯೊಂದು ಗಳಿಗೆನೂ ಒಂದೇ ಥರ ಇರೋದಿಲ್ಲ. ಅಪ್ಸ್ ಆ್ಯಂಡ್ ಡೌನ್ಸ್ ಅನ್ನೋದು ಪಾರ್ಟ್ ಆಫ್ ಲೈಫ್ ಅನ್ನೋದನ್ನು ಅರ್ಥ ಮಾಡ್ಕೊಳ್ಳಿ. ಮೇಕ್ ದ ಬೆಸ್ಟ್ ಆಫ್ ಎವ್ರಿ ಸಿಚುವೇಶನ್ಸ್. ನಿಮ್ಮ ಲೈಫಲ್ಲಿ ಯಾವಾಗಲೂ ಕನ್ಸ್ಟ್ರಕ್ಟಿವ್ ಆಗಿ ಏನಾದರೂ ಒಂದು ಕೆಲಸನ ಮಾಡ್ತಾನೆ ಇರಿ. ನಿಮಗಿಂತನೂ ಲೆಸ್ ಫಾರ್ಚುನೇಟ್ ಆಗಿರುವಂತಹ ಜನಗಳಿಗೆ ಯಾವಾಗಲೂ ಹೆಲ್ಪ್ ಮಾಡಿ. ಯಾವುದೋ ಒಂದು ವಿಷಯನ ಹಿಡ್ಕೊಂಡು ಅದರಲ್ಲೇ ಮುಳುಗಿರಬೇಡಿ. ಲರ್ನ್ ಟು ಗೆಟ್ ಓವರ್ ದ ಥಿಂಗ್ಸ್. ಫಾರ್ಗಿವ್ ಅದರ್ಸ್. ಎಲ್ಲದಕ್ಕಿಂತ ಇಂಪಾರ್ಟೆಂಟ್ ಆಗಿ ಫಾರ್ಗಿವ್ ಯುವರ್ ಸೆಲ್ಫ್. ಜೀವನದಲ್ಲಿ ಯಾವತ್ತೂ ಗಿಲ್ಟನ್ನಾಗಲಿ ಗ್ರಡ್ಜಸ್ನಾಗಲಿ ಹೋಲ್ಡ್ ಮಾಡಬೇಡಿ.